ಹಿಂದಿನ ಮಾತು. ಆ ಗುಡಿಯಾಗ ಆರತಿ ನಡೆದೈತಿ, ನಗಾರಿ ಬಾರ್ಸಕತ್ತಾರ, ಇವ್ರು ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು. ಹೊರಗೆ ಗುಡಿ ಮುಂದಾನ ಆ ಊರಾನ ಮಂದಿ ಏನು ಬಡಿಗೆ ತೊಗೊಂಡು ಬಂದರು. ಶಿರೂರಾಗಿದ್ದು ನಾ ಹೇಳೋದು ಮಾತಾಡಿದ್ವಿ. ಒಬ್ಬರು ಸ್ವಾಮಿಗಳೊಬ್ಬ ಮಂತ್ರಿ ಹತ್ರ ಹೋದ್ರು, ಕೇಂದ್ರೀಯ ಮಂತ್ರಿ ಹತ್ರ. ಕಾಡಸಿದ್ದೇಶ್ವರ ಸ್ವಾಮಿಗಳು ಬಂದಾರ, ಹೇಳಿ ನಮ್ಮದು ಬಗೆಹರಿಸ್ರಿ ಅಂತ. ಬಾಲ್ಕಿ ಸ್ವಾಮಿಗಳು ಹೆಸರು ಹೇಳ್ಬಿಡ್ತೀನಿ, ಸುಮ್ಮನೆ ನಿಮ್ಮ ಮನೆಯಾಗ ಉಳಿಬಾರ್ದು. ಶಿವಣ್ಣನ ಹತ್ರ ಹೋದ್ರಪ್ಪ, ಸೋಮಣ್ಣನ ಹತ್ರ. ಸೋಮಣ್ಣ ಹುಷಾರು ಮನುಷ್ಯ. ಕಾಡಸಿದ್ದೇಶ್ವರ ಅಪ್ಪಳಂದ್ರೆ ಹೌದಂದೆ. ಬಾಲ್ಕಿ ಸ್ವಾಮಿಗಳು ಮಾತಾಡ್ತಾರಂತ ನೋಡ್ರಿ, ಕಷ್ಟ ಗೊತ್ತಾಗ್ತದೆ. ಹೊಡ್ಯಾಕೆ ಹೊಂಟಿರಲ್ಲ. ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸು ಕೆಲಸ ಮಾಡಿದರು. ಈಗ ಬಸವಣ್ಣನ ಹೆಸರು ಹೇಳಿಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾಡ್ ಮಾಡಕ್ಕೆ ಹೊಂಟಿರಲ್ಲ. ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡಿರಿ, ನಂದು ಬಂದ್ ಆಕೈತಿ ಅಂತ ಹೇಳಿ. ಏನು ಕಟ್ ಹೇಳಿ ನಾನು ರಹಸ್ಯ ಅಂತ ಎಲ್ಲರೂ ಓದ್ಬೇಕವು ಅಂಥ ಪುಸ್ತಕ ಬರ್ದಾರೆ. ಅದರೊಳಗೆ ಒಂದು ಮಾತನ್ನು ಬರ್ದಾರೆ, ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವೋ ಅದಕ್ಕೆ ವೇದ ಅಂತ ಕರಿಬೇಕು ಅಂತ ಆರ್ ದಿವಾಕರ್ ಅವ್ರು ಹೇಳ್ಯಾರ. ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರು ಇಲ್ಲೋ ಅನ್ನೋದನ್ನು ಅವರವ್ರ ವಿಚಾರಕ್ಕೆ ಬಿಟ್ಟು ಬಿಡೋಣ. ಶರಣರಂತೂ ಒಪ್ಕೊಂಡಿದ್ರು. ಇಲ್ಲಂತ ಅನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರ ಅಲ್ಲಿ ನಾ ಬರಕ್ಕೆ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡಿರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋಣ. ಏನು ನಮಗೆ ಬರಲಿಲ್ಲ ಅಂದ್ರೆ ನಾವು ಸೋಲ್ತೀವಿ, ನಿಮಗೆ ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ, ಪ್ರಶ್ನೆ ಆಗಲ್ಲ. ಆದರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ. ಇರಲಿಲ್ಲ ಅಂದ್ರೆ ಮುಂದೆ ಕುಂತವರು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ, ಅವ್ರು ಬಂದು ನೀವೇ ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದವ್ರ ಯಪ್ಪ, ಎಲ್ಲ ಅರ್ಥ ಮಾಡ್ಕೊಂಡ್ವಿ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮದಾಗ ಏನು ಆಗೋದಿಲ್ಲ ನಮ್ಗೆ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದತ್ತೆ. ಯಾಕೋ ಸ್ವಾಮಿ ಹಿಂಗ್ಯಾಕೆ ಮಾತಾಡ್ತೀನಿ ನಮ್ಮ ದೇವರಿಗೆ ಅಂತ ನೀವು ಕೇಳಿದ್ರಂದ್ರೆ ನನಗಿಂತ ಮಾತಾಡೋ ಅವಶ್ಯಕತೆ ಬರ್ತಿತ್ತು. ಇವತ್ತು ನಿಮ್ಮ ಕರ್ತವ್ಯ ಇತ್ತದು. ಅವ್ರು ಏನು ಹೇಳಕ್ಕೆ ಹೊಂಟಿದ್ರು, ಮನ್ಯಾನ ಜಗಲಿ ಮ್ಯಾಗಿನ ದೇವರೆಲ್ಲ ಒಯ್ದು ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕೆ ತಯಾರಿದ್ದೀರಿ ನೀವು? ನನಗೆ ಒಂದೇ ಮಾತಿನಾಗ ಹೇಳಿ, ಒಗ್ಯಾವ್ರಿದ್ರಿ ಅಂದ್ರೆ ನಡ್ರಿ ನಾನು ಬರ್ತೀನಿ. ಈಗ ನಿಮ್ಮ ಕೂಡ ಎಲ್ಲಿ ಹೋಗಿತೀರಿ ನೋಡ್ತೀರಿ, ನಾಗ ಹೊಳೆ ಮಾಡ್ಕೊಂಡು ಮತ್ತೆ ಹೊಳೆ ತರವ್ ನಾವು ಇಲ್ಲಲ್ಲ. ಹೌದಾ? ಎರಡನೇದ್ದು ನಮ್ಮ ಅಜ್ಜವ್ರು ಆಗಲೇ ಹೇಳಿದರು, ನಿಮ್ಮ ದೇವರಿಗೆ ನಿಮ್ಮ ಮನೆ ದೇವರಿಗೆ ಹೋಗ್ತೀರಿ, ಹೋಗಬೇಡ್ರಿ ಅಂದ್ರೆ ನಿಮಗೆ ನಡೀತೈತೇನೋ? ಇಲ್ಲ. ನಿಮ್ಮ ಊರಾಗ ಗ್ರಾಮ ದೇವ್ರು ಅದಾವೋ ಇಲ್ಲೋ? ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ? ಅವ್ರ ಜಾತ್ರೆ ಮಾಡಬೇಡ ಅಂತಾರೆ ಬಿಡೋರನು ಅಲ್ಲ. ಬಿಟ್ಟಿದ್ರೆ ಅಂದ್ರೆ 800 ಯಾಕೆ ವರ್ಷ ಹೋಗ್ತಿದ್ವು ಶಿವನಮ್ಮ. ಇವ್ರು ಮಾತಾಡಿದ್ದಿಲ್ಲ. ಬಾಗಲಕೋಟೆಯಾಗ ಒಂದು ಗುಡಿಯಾಗ ಹೋಗ್ಯಾರ, ಗುಡಿ ಮುಂದೆ ಪ್ರವಚನ ಮಾಡಕ್ಕೆ ಹತ್ತಿದ್ರಿ ಅವ್ರು. ಕತೆ ಹೇಳ್ತೀನಿ ನಿಮ್ಗೆ, ಕೆಲವು ವರ್ಷದ ಹಿಂದಿನ ಮಾತು. ಆ ಗುಡಿಯಾಗ ಆರತಿ ನಡೆದೈತಿ, ನಗಾರಿ ಬಾರ್ಸಕತ್ತಾರ, ಇವ್ರು ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದ್ರು. ಹೊರಗೆ ಗುಡಿ ಮುಂದಾನ ಆ ಊರಾನ ಮಂದಿ ಏನು ಬಡಿಗೆ ತೊಗೊಂಡು ಬಂದರು. ಶಿರೂರಾಗಿದ್ದು ನಾ ಹೇಳೋದು, ಬಾಗಲಕೋಟೆ ಹತ್ತಿರ ಶಿರೂರಾಗ ಅದಿರೋದಿಲ್ಲ ಐತ್ ನೋಡಿಲ್ಲಿ. ಬಡ್ಗಿ ತಗೊಂಡು ಏನು ಬೆನ್ನು ಹತ್ತಿದ್ರು, ಯಾರ ಪಟಗ ಅಲ್ಲೇ ಬಿದ್ದು, ಕೆಲವು ಮಂದಿ ಲುಂಗಿನ ಅಲ್ಲೇ ಬಿತ್ಕೊಂಡು ಬಿದ್ದು, ಹೆಂಡತಿ ಹೊಲ್ದಾಗ ಹಾಕಿ ಓಡ್ತಿದ್ದು. ಒಬ್ಬ ಮನುಷ್ಯ ಇದ್ದ, ಅವ ನಮಗೆ ಭಾಳ ಬೇಕಾದ. ಹಿಂದಾಗಡೆ ಅವ್ರಿಗೆ ಸಾಕ್ಷಾತ್ಕಾರ ಆಗಿತ್ತು. ಅವ್ರು ನಮ್ಮ ಹತ್ರ ಬಂದು ಹಲ್ಲ ಮುರಿದಿದ್ರು. ಅವ್ರು ನೋಡಿದ್ರು. ನಾವ್ರ ಹೆಸರು ಹೇಳೋದಿಲ್ಲ, ಹೋಗ್ಯಾನ ಶಿವಾಂಗ್ ಹೋದವ್ರ ಹೆಸರು ಹೇಳ್ಬಾರ್ದು. ಅಲ್ಲಿ ಗುಡಿಯಾಗ ಹೋಗಿ ಅವರ ವ್ಯವಸ್ಥೆ ಮಾಡಿಕೊಟ್ಟಾರ, ಮತ್ತು ಅವ್ರಿಗೆ ದೇವ್ರಿಗೆ ಬೇಯಕ್ಕೆ ಹತ್ತೀರಿ. ಇದೇಂತ ತಕೊಂಡು ಇದಕ್ಕೆ ನಿಮ್ಮ ಸಮ್ಮತಿ ಐತೇನ್ರಪ್ಪ ಎಲ್ಲರದು? ಇಲ್ಲ. ಮತ್ತು ನಿಮಗಿಲ್ಲ ಅಂದದ್ದನ್ನು ನಾ ಇಲ್ಲ ಅಂದೆ. ಕತ್ತಿಗೆ ಲತ್ತಿ ಪೆಟ್ಟು, ಕುದುರೆಗೆ ಜಬರಿ ಪೆಟ್ಟು ಅಂತ, ಹೌದಲ್ಲ? ಅವು ಕುದುರೆಗೆ ಕತ್ತಿ ಟ್ರೀಟ್ಮೆಂಟ್ ಮಾಡಬಾರ್ದು, ಕತ್ತಿ ಕುದುರೆ ಟ್ರೀಟ್ಮೆಂಟ್ ಮಾಡಬಾರ್ದು. ಯಾರು ಟ್ರೀಟ್ಮೆಂಟ್ ಯಾವಕ್ಕೆ ಬೇಕೋ ಹಂಗೆ ಮಾಡಬೇಕು. ಹಂಗಿದ್ರೆ ಅವ್ರಿಗೆ ಆ ಭಾಷೆ ತಿಳಿತೈತಿ. ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷೆದಾಗ ಮಾತಾಡಿದೆ. ನೀವೆಲ್ಲ ಆ ಕಡೆ ಮೈಸೂರು ಕಡೆ ಭಾಷೆದಾಗ ಇರೋ ಮಂದಿ, ನಿಮ್ಗೆ ಅದು ಒಂದು ಜರ ಕಠಿಣ ಅನ್ನಿಸ್ತೈತಿ. ನಮ್ಮಲ್ಲೇನ ಹುಸ್ಕೊಳ್ವ ಎಲ್ಲಿಗೇನವ ತಿಳ್ಕೊಳ್ಬವನ್ನ ನಾವು ಮಾತಾಡ್ತಾ ಹಿಂಗೆ ರೀ. ಅವ ಎಷ್ಟು ಹೇಳಿದ್ರು ಕೇಳಲ್ಲ ನೋಡು ಮಗ. ಅವ ಮೆಟ್ಲೆ ಹೊಡ್ಕೊಂತವ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರಿ. ಇವೇನು ಭಾಳ ವಿಶೇಷ ತಿಳ್ಕೊಬೇಡ್ರಿ ನೀವು. ಅವಕ್ಕೇನು ಭಾಳ ಒತ್ತನ್ನು ಕೊಡಬೇಡ್ರಿ.
ಸಣ್ಣವ್ರಿದ್ದಾಗಿಂದ ಮತ್ತೆ ಇನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು, ಮತ್ತು ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ನೀವಂತೂ ಯಾರೂ ಅನ್ನಲಿಲ್ಲ. ಇವ್ರು ನಮ್ಮ ಅಪ್ಪೋಳಂತರು ಎಲ್ಲರೂ ಅಂದರು, ಯಪ್ಪ ನಾವು ಅಂದ್ರೆ ಏನು ಗತಿ ಆಗ್ತೈತಿ ಅಂತಂದರು. ಮತ್ತು ಯಾವ ಹೊಳ್ಳಿ ಬಡಿಸ್ಕೊಳಕ್ಕೆ ತಯಾರದಾನ ಅವನ ಅನ್ಬೇಕಲ್ಲ. ಹೌದಂತೀರಿ ಅಲ್ಲಂತೀರಿ? ಅಷ್ಟು ಧೈರ್ಯ ಬೇಕೋ ಬೇಡ? ನೀವು ಏನೇನು ಮಾಡ್ತೀರಿ ಮಾಡ್ರಪ್ಪ ನೋಡ್ತೀನಿ. ನಾವೊಂದು ಒಗದು ಕುಂತೀನಲ್ಲ 3 ತಿಂಗಳಾಯ್ತು. ಏನ ನಾವೊಂದು ಬಾಂಬ್ ಒಗದು ನೀವು ಪಟಾಕಿ ದಿನ ಸಿಡಿತಾವು ಮಾಡಿ ಎಲ್ಲಿಗೆ ಬಂದಾವ ಹೇಳೇನೀಗ? ನಿಮ್ಮ ಕೈ ಮುಗಿತೀವ್ರಿ ಬಂದ್ ಮಾಡಿರಿ ಅಂತ ನನಗನ್ನಾಕತ್ತಾರೆ. ಅವರೇ ಬಂದ್ ಮಾಡ್ರಲ್ಲ. ನಾ ಅಂದೆ ಅಲ್ಲಿ ನೀವು ಶುರು ಮಾಡಿರಿ, ನೀವು ಬಂದ್ ಮಾಡಿರಿ ಅಂತ ನಾ ಅಂದೆ. ಏನು ದೊಡ್ಡ ಮಾತಾಡ್ತೀರಿ, ಬಂದ್ ಮಾಡಿಬಿಡ್ರಿ. ಒಬ್ರು ಅಂತಾರೆ, ಯಪ್ಪ ನಿನ್ನಿಂದಾಗಿ ನನಗೆ ಸ್ಟೆಂಟ್ ಹಾಕೊಳ್ಳೋ ಪಾಳಿ ಬಂತು ಅಂತ ಹೇಳ್ತಾರೆ. ಹಾರ್ಟ್ ಅಟ್ಯಾಕ್ ಕರೆದ್ರೆ ಇವತ್ತನ ಬರಕ್ಕೆ ತಯಾರಿಲ್ರಿ. ಯಪ್ಪ ಕೈ ಮುಗಿದ್ ನಾನು ನಿನ್ನ ಕರೆದಂತ ತಿಳ್ಕೊ. ಈ ಮಂದೆಲ್ಲ ನನಗೂಡ ನನ್ನ ಗತಿ ಏನಾಗಿದೆ? ನಾ ಅಂತೇನು ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬಂದು ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋಣ. ಯಾರೂ ಶತ್ರುಗಳಲ್ಲ, ನಮ್ಗೆ ಶತ್ರುಗಳಲ್ಲ ಯಾರು, ಎಲ್ಲರೂ ನಮ್ಮವರ. ನಿಮಗೊಂದು ವೇಳೆ ಮಾಡಿದ ಕ್ರಿಯೆ ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ನಾವು ನೀವು ಕೂಡ ಒಂದು ಚಲೋ ಧರ್ಮ ನಡೆಸೋಣ ಬರ್ರಿ. ಏನು ತೊಂದರೆ ಐತೆ ಅದ್ರಾಗ? ಏನು ಹುಟ್ಟು ಬರಾಗ ನಾವು ನೀವೇನು ಶತ್ರುಗಳಂತ ಹುಟ್ಟು. ಮತ್ತು ಈಗೂ ಸಹಿತ ನಮ್ದು ಗೆಳ್ತನ ಭಾಳ ಚಲೋ ಐತ್ರಿ. ಮತ್ತು ನಿಮ್ಗೆ ಹೇಳ್ತಾನೆ ಮಾತಾಡಿದ್ವಿ. ಒಬ್ಬರು ಸ್ವಾಮಿಗಳೊಬ್ಬ ಮಂತ್ರಿ ಹತ್ರ ಹೋದ್ರು, ಕೇಂದ್ರೀಯ ಮಂತ್ರಿ ಹತ್ರ. ಕಾಡಸಿದ್ದೇಶ್ವರ ಸ್ವಾಮಿಗಳು ಬಂದಾರ, ಹೇಳಿ ನಮ್ಮದು ಬಗೆಹರಿಸ್ರಿ ಅಂತ. ಬಾಲ್ಕಿ ಸ್ವಾಮಿಗಳು ಹೆಸರೇ ಹೇಳ್ಬಿಡ್ತೀನಿ, ಸುಮ್ಮನೆ ನಿಮ್ಮ ಮೈನಾಗ ಉಳಿಬಾರ್ದು ಅಂತ. ಶಿವಣ್ಣನ ಹತ್ರ ಹೋದ್ರಪ್ಪ, ಸೋಮಣ್ಣನ ಹತ್ರ. ಸೋಮಣ್ಣ ಹುಷಾರು ಮನುಷ್ಯ. ಕಾಡಸಿದ್ದೇಶ್ವರ ಅಪ್ಪಗಳಂದ್ರೆ ಹೌದಂದೆ. ಬಾಲ್ಕಿ ಸ್ವಾಮಿಗಳು ಮಾತಾಡ್ತಾರಂತ ನೋಡ್ರಿ, ಕೊಟ್ಟಾಗ ಗೊತ್ತಾಗ್ತದೆ. ಏನು ಹೇಳಿ ಶಿವಣ್ಣ ಅವ್ರ ಕೈಯಾಗ ಕೊಟ್ಟ ದೌಡ್ ಮಾತು ಬರೋಲ್ಲ. ಅಜ್ಜಾರ ಅಂದ್ಬೇಡ್ರಿ, ಮಾತಾಡ್ರಿ, ನೀವು ಹೇಳ್ರಿ ಅಂತಂದು ಹೇಳ್ರಿ. ಏನು ಅಂಥದ್ದೇನಾಗೈತೆ? ನಾವು ನೀವು ಏನು ಆತ್ಮೀಯರು? ನಾ ಮೊದಲಿಂದನೂ ಹೇಳ್ತಿದ್ದೆ, ವೈಚಾರಿಕವಾಗಿ ನಮ್ಮದು ನಿಮ್ಮದು ಹೊಂದೋದಿಲ್ಲ. ಆದರೆ ಆತ್ಮೀಯತೆ ಅಂತ ಏನು ಇರ್ತೈತಲ್ಲ ಅದಕ್ಕೆ ಎಲ್ಲಿ ಬಾಧೆ ಬರ್ಗೊಡೋದು ಬೇಡ ಅಂತ ನಾ ಹೇಳ್ತಿದ್ದೆ ಅವ್ರಿಗೆ ಮೊದಲಿಂದನೂ. ವೈಚಾರಿಕ ಮತಭೇದಗಳು ನಮ್ಗೆ ನಿಮ್ಗೆ ಇರೋಲಕ್ಕ, ಆದರೆ ಆತ್ಮೀಯತೆ ಅಂತ ಏನೈತಲ್ಲ ನಮ್ಮದು ಅದು ಇರಲಿ ಅಂತ ಹೇಳ್ತಿದ್ದೆ. ಆತ್ಮೀಯತೆಯಿಂದ ಹೋಗ್ತಿದ್ದೀವಿ. ಇದ್ರೊಳಗೆ ಮತ್ತೆ ಏನೇನೇನೇನೋ ಗದ್ದಲ ಮಾಡಿದ್ರು. ಏನು ಮಾಡ್ರಪ್ಪ ಶಿವಣ್ಣ ನಾನು ಹೇಳಿದ ಪುಣ್ಯಾತ್ಮರಿಗೆ. ಈಗಲೂ ಸಹಿತ ದಯವಿಟ್ಟು ನನ್ನ ಪ್ರಾರ್ಥನೆ ಅವರಿಗೆ, ನೀವು ಬಸವಣ್ಣವ್ರನ್ನ ನಾಸ್ತಿಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಬಸವಣ್ಣವ್ರನ್ನ ಶರಣರನ್ನ ವೇದ ವಿರೋಧಿಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಹೆಂಗೆ ಮುಗಿಸಿದ್ರಿ ಇದನ್ನಂತ ಕೇಳಿದ್ರಿ. ನಾನು ಒಂದೇ ಪ್ರಾರ್ಥನೆ ಅವ್ರ ಎದುರಿಗೆ ಇಟ್ಟೆ, ಏನಂತ, ನೀವೇನು ಈ ಸಮಾಜ ಒಡ್ಯಾಕೆ ಹೊಂಟಿರಲ್ಲ, ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸೋ ಕೆಲಸ ಮಾಡಿದರು. ಈಗ ಬಸವಣ್ಣನ ಹೆಸರು ಹೇಳಿಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾಡ್ ಮಾಡಕ್ಕೆ ಹೊಂಟಿರಲ್ಲ, ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡಿರಿ, ನಂದು ಬಂದ್ ಆಕೈತಿ ಅಂತ ಹೇಳಿ. ಏನು ಕಟ್ ಹೇಳಿ ನಾನು ಒಂದೇ ಪ್ರಾರ್ಥನೆ ಮಾಡಿಕೊಂಡೆ, ವೀರಶೈವ ಲಿಂಗಾಯತ ಎರಡಲ್ಲ ಒಂದೇ ಅಂತನ್ರಿ. ಎರಡನೇದ್ದು ನಾವು ಹಿಂದೂ ಲಿಂಗಾಯತರು ಅಂದುಬಿಡ್ರಿ, ಕೆಲಸ ಬಗೆಹರಿದು. ನಾವು ಮೊದಲು ಹಿಂದೂಗಳು, ಆಮೇಲೆ ಲಿಂಗಾಯತ. ನಾವು ಹಿಂದೂ ಲಿಂಗಾಯತರು, ಹಿಂದೂ ವೀರಶೈವರು ಅಂದುಬಿಡ್ರಿ, ಮುಗ್ದ ಹೋತಂತ ಹೇಳಿದೆ. ಇವತ್ತು ಸಹಿತ ನನ್ನ ತಯಾರಿ ಇಲ್ಲಂದ್ರಿ ಮುಂದಿನ ಊರಾಗ ಮತ್ತೈತೆ ನಿಮ್ಗೆ ಎಲ್ಲಿ ತನಕ ಓಣ್ಯಾಗ ಸಹಿತ ಅಡ್ಡಾಡಕ್ಕೆ ಕಠಿಣ ಆಗೈತಿ. ಯಾಕಂದ್ರೆ ಈ ಮಂದಿ ಕೇಳಕ್ಕೆ ಶುರು ಮಾಡ್ಯಾರ. ಮೊದಲು ಯಾರೂ ಕೇಳ್ತಿದ್ದಿಲ್ಲ. ಬಂದು ನೋಡಿ ಹಿಂಗೆ ಅನ್ನೋಕೆ ಶುರು ಮಾಡ್ತಾರೆ. ಅಲ್ಲಿಂದ ಇವ್ರಿಗೆ ಮಾತಾಡೋದು ಕಷ್ಟ ಆಗೈತಿ. ಅದಕ್ಕೆ ದಯವಿಟ್ಟು ಎಲ್ಲ ಪೂಜ್ಯರಲ್ಲಿ ನನ್ನ ಪ್ರಾರ್ಥನೆ, ಯಾರೂ ನಮ್ಮ ಶತ್ರುಗಳಲ್ಲ, ಎಲ್ಲರೂ ನನಗೆ ಅತ್ಯಂತ ಆತ್ಮೀಯರು. ಅವರು ಅಂತಿದ್ರು, ಕಾಡಸಿದ್ದೇಶ್ವರ ಸ್ವಾಮಿ ಇಷ್ಟು ಮೆತ್ತಗಿದ್ದು ಮನುಷ್ಯ ಹಿಂಗೆ ಒಂದಿಗೆ ಮೆಟ್ಟಿಗೆ ಬಂದ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೂವಿಗಿಂತಲೂ ನಾನು ಬಹಳ ಮೃದು. ಆದ್ರೆ ಧರ್ಮದ ವಿಷಯದಲ್ಲಿ ನೀವೇನರ ಮಾಡಿದ್ರಿ ಅಂದ್ರೆ ವಜ್ರಕ್ಕಿಂತಲೂ ಕಠೋರ, ವಜ್ರಕ್ಕಿಂತಲೂ ಕಠೋರ. ಅದ್ರಾಗ ಮತ್ತೆ ಅವರು ಇವರು ಯಾರ್ಯಾರ ಸೇರಿಕೊಂಡು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸ್ವಾಮಿಗಳ ನೀವು ಕ್ಷಮಾ ಕೇಳಬೇಕು. ಅಲ್ಲೋ
ಮತ್ತು ಅದು ಅಂತ ಇನ್ನೊಂದೇನೋ ಹೊಸ ಧರ್ಮ ಕಟ್ಟಾಕ್ ಹೊಂಟಾರಂತ, ಹೌದಲ್ಲ? ಹಾಂ, ಹೊಸ ಧರ್ಮ ಕಟ್ಟಾಕೊಂಡು ಎಲ್ಲಿ ಕಡಿಮೆ ಅದಾವಪ್ಪ ಈಗ ದೇಶದಾಗ? ಇನ್ನೊಂದು ಕಟ್ಟಾಕ್ ಹೊಂಟಾರಂತ. ನಾ ಅಂದೆ ಹೊಸದ ಕಟ್ಟೋದಾಗಿತ್ತಂದ್ರೆ ನಿಮಗೆಲ್ಲರಿಗೆ ನಾ ಪ್ರಾರ್ಥನೆ ಮಾಡ್ಕೋತೀನಿ, ಹೊಸ ಧರ್ಮ ಕಟ್ಟಕ್ಕೆ ಕಟ್ಟಿದ್ರಂದ್ರೆ ಇನ್ನು ಮುಂದೆ ಭಕ್ತರು ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ಬೇಕು ಆ ಪೂಜ್ಯರಿಗೆ, ನೀವು ಹೊಸ ಧರ್ಮ ಕಟ್ಟಿರಿ, ಹೊಸ ಮಠ ಕಟ್ಕೋರಿ, ಇದು ಹಳಿ ಖಾಲಿ ಮಾಡಿರಿ. ಹೊಸದ ಕಟ್ಟಕ್ಕೆ ಹೊಂಟಿರಿ ಅಂದ್ರೆ ನಮ್ಮ ಪ್ರಾರ್ಥನೆ ಐತ್ರಪ್ಪ, ಇದು ಸನಾತನ ವ್ಯವಸ್ಥೆಯೊಳಗೆ ಕಟ್ಟಿದಂಥ ಮಠ, ಇನ್ನು ನೀವು ಹೊಸ ಧರ್ಮದ ನಿಯಮದ ಪ್ರಕಾರ ಕಟ್ಕೋರಿ. ಎರಡನೇದ್ದು ಪೂಜ್ಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ನೀವು ಹೊಸ ಧರ್ಮ ಕಟ್ಟಿರಿ ಅಂದ್ರೆ ಹೊಸ ಬಟ್ಟೆ ಹುಡುಕ್ಯಾಡ್ರಿ ನಂಜರ. ಇವೆಲ್ಲ ಇವು ಸನಾತನದು ಅದಾವೆ. ರುದ್ರಾಕ್ಷಿ ನಂಬದೇ ಇದು ಹಳಿದು, ಭಸ್ಮ ನಂಬದಿದು ಹಳಿದು, ಹೌದಾ? ಲಿಂಗಪ್ಪ ನಂಬದದು. ಇಷ್ಟು ಲಿಂಗದ ಒಳಗೆ ಒಂದು ಪೀಠಿಕೆ ಅಂತ ಇರ್ತೈತೆ, ಹೌದಲ್ಲ? ನಾವು ಪೀಠಿಕೆ ಅಂತ ಇರ್ತೈತೆ, ಅದು ಈಶ್ವರಲಿಂಗ. ಇದು ನಂಬದ. ಯಾಕಂದ್ರೆ ಆಗಮಗಳು ಒಂದು ವೇಳೆ ಹೊಸ ಧರ್ಮ ಬಸವಣ್ಣವ್ರು ಕಟ್ಟ್ಯಾರ ಅಂತ ನಿಮಗೆ ಅನಿಸಿತ್ತು ಅಂದ್ರೆ ಬಸವಣ್ಣವ್ರು ಲಿಂಗ ಹೆಂಗೆ ತಯಾರು ಮಾಡ್ಬೇಕು ಅನ್ನೋದನ್ನು ಹೇಳ್ತಿದ್ರಲ್ಲ. ಎಲ್ಲರ ಒಂದು ವಚನದೊಳಗರ ಇಷ್ಟು ಲಿಂಗವನ್ನು ತಯಾರಿಸುವ ವಿಧಾನ ಅಂತ ಕೇಳಿರ? ಇಲ್ಲ. ಕರಡಿಗೆಯನ್ನು ತಯಾರಿಸುವ ವಿಧಾನ ಅಂತ ಎಲ್ಲರ ಕೇಳಿರನು? ಕೇಳಿಲ್ಲ. ಎಲ್ಲಿ ಬಂದಪ್ಪ ಇವು ಇಷ್ಟು ಲಿಂಗ ತಯಾರದ ವಿಧಾನ? ಪರಮೇಶ್ವರ ಆಗಮನದಲ್ಲಿ ಬಂದ, ಶಿವಾಗಮಗಳಲ್ಲಿ ಬಂದಂಥ ವಿಷಯ ಅಲ್ಲಿ ಹೇಳಿದ್ದಾರೆ ಯಾವ ರೀತಿ. ಆದ್ದರಿಂದ ಇದು ಯಾವುದೂ ಹೊಸದ್ರಾಗ ಕುಂದಿರೋದಿಲ್ಲ. ಇದು ಲಿಂಗ ನಿಮ್ದಲ್ಲ, ಇದು ನಮ್ಮದು. ನೀವು ಮತ್ತೊಂದು ಏನರ ಹೊಸದು ನೋಡ್ಕೊರಿ, ಮತ್ತು ಯಾವ್ದಾರು ನೋಡ್ಕೊರಿ, ತೊಗೊಂಡು ಅದನ್ನ ಕಟ್ಕೋರಿ, ಕೊಳ ಕಟ್ಕೋರಿ ಹೋಗಿ. ರುದ್ರಾಕ್ಷಿ ನಮ್ಮದು, ಮತ್ತು ಮಂತ್ರರ ನಿಮ್ಮದಂತೀರ? ನಮ್ಮ ಋಗ್ವೇದದೊಳಗಿಂದ ಅದು ನಮ ಶಿವಾಯ. ನಿಮಗೆ ವೇದಗಳು ಬೇಡ ಆಗ್ಯಾವಲ್ಲ, ಅದನ್ನು ನಮಗೆ ಇಟ್ಟ ಹೋಗೋದು. ನೀವು ಇಟ್ಟು ಹೊಸ ಮಠ ಕಟ್ಕೋರಿ, ಹೊಸ ಡ್ರೆಸ್ ಹಾಕೋರಿ. ಇವು ಕಾಲ ಕಡವ ಹಾಕೋತಿರಲ್ಲ, ಅವು ನಿಮ್ಮ ಏನದಪ್ಪ? ಹಾಕೊಂಡು ಮತ್ತು ನಮ್ಗೆ ಬೈಯವ್ರು ನೀವು. ಸರಿ ಅನ್ಸೋದು. ಅದಕ್ಕೆ ಪೂಜ್ಯರಿಗೆ ನನ್ನ ಪ್ರಾರ್ಥನೆ ಏನು ಅಂದ್ರೆ, ನೀವೇನಾರು ಒಂದಿಷ್ಟು ಟೈಮ್ ತೊಗೋರಿ, ಹೊಸ ಸಿಸ್ಟಮ್ ತಯಾರು ಮಾಡ್ತೀವಿ. ಒಂದಿಷ್ಟು ಟೈಮ್ ತೊಗೋರಿ. ಒಮ್ಮಿಂದೊಮ್ಮಿಗೆ ನಿಮ್ಮ ತಲೆಗೂ ಹೊಳೆದಿಲ್ಲಿದು. ಯಾಕಂದ್ರೆ ಕಾವಿ ಬಿಟ್ರೆ ನಾಳೆ ಊಟ ಸಿಗೋದು ಕಷ್ಟ ಆಕೈತಿ, ಮಠ ನಡೆಸೋದು ಕಷ್ಟ ಆಕೈತಿ. ಈಗ ಕಾವಿ ಐತಂತ ತಿಳ್ಕೊಂಡು ಎಲ್ಲರೂ ಮಠಕ್ಕೆ ತಂದು ಅರ್ಪಣೆ ಮಾಡ್ತಾರೆ. ಮತ್ತು ಅವರು ಹೊಸ ಮತ್ತು ಇಷ್ಟು ಮಾಡ್ರೆ, ನನಗೊಬ್ಬರು ಸಿಂಧನೂರಾಗ ಒಂದು 10-12 ಮಂದಿ, ಒಂದು 25 ಮಂದಿ ಬಂದಿದ್ದರು. ಸ್ವಾಮಿಗಳ ನೀವು ಹಿಂಗೆ ಮಾತಾಡಿರಿ, ನಿಮ್ಮದು ವಿರುದ್ಧ ಐತೆ. ಆಯ್ತಪ್ಪ, ನೀವೇನು ಮಾಡ್ತೀರಿ ಅಂತ ಕೇಳಿದೆ. ನಾವೆಲ್ಲ ನಿವೃತ್ತರದೀವಿ. ಏನೇನು ಮಾಡ್ತೀವ? ನಾವು ಒಬ್ಬ ಅಂದನ ಶಿಕ್ಷಕ ಇದ್ದಂದ್ರಿ, ಒಬ್ಬ ಇಂಜಿನಿಯರ್ ಇದ್ದಂದ, ಮತ್ತೊಬ್ಬ ಮತ್ತೇನಿದೆ. ನಾವೀಗ ಎಲ್ಲ ಇಲ್ಲೇ ಸಿಟಿ ಒಳಗೆ ಅದೀವ್ರಿ. ಏನು ಕಾಯ್ಕಾಯಿ ಏನು ಮಾಡ್ತೀರಿ ಅಂತ ಕೇಳಿದೆ. ಕಾಯ್ಕಾಯಿ ಏನು ಮಾಡ್ತೀರಿ ಅಂತ ಕೂಡಲೇ ಗಂಟ್ಲನೂ ಒಣಗಿ ಹೋಗ್ತಾರೆ. ರಿಟೈರ್ ಆಗ್ಯಾರ ಅವ್ರು ಕಾಯ್ಕ ಮಾಡಿ, ಈಗೇನೂ ಇಲ್ಲ. ಕಾಯ್ಕಾಯಿ ಏನು ಮಾಡ್ತೀರಿ? ಈಗೇನು ಮಾಡೋದ್ರಿ? ರಿಟೈರ್ ಆಗೀವಿ ಅಂದರು. ಮತ್ತು ಉಣಬಾರ್ದು ನೀವೀಗನ್ನ. ಬಸವಣ್ಣವ್ರು ಏನು ಹೇಳ್ಯಾರ? ಕಾಯ್ಕ ಮಾಡ್ಲಾರ್ದ ಊಟ ಮಾಡಬಾರ್ದು, ಹೌದಲ್ಲ? ಊಟ ಮಾಡಬಾರ್ದು. ಆಮ್ಯಾಗ ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡಿ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಬಸವಣ್ಣವ್ರು ಹೇಳ್ಯಾರ. ನಾಳೆಗಂತ ಒಂದು ಗುಂಜಿನೂ ಇಟ್ಕೋಬಾರ್ದು ಮನ್ಯಾಗ. ಇವತ್ತು ಸಂಜೆಗೆ ಎಲ್ಲ ಪಾತ್ರೆ ತೊಳೆದು ಜಳ ಮಾಡಿ ಮರುದಿವ್ಸ ಮತ್ತೆ ಹೋಗಿ ಕಾಯ್ಕ ಮಾಡಬೇಕು, ತರಬೇಕು, ತಂದು ಉಂಡು ಮತ್ತೆ ದಾಸೋಹ ಮಾಡ್ಬೇಕು. ಎಷ್ಟು ಮಂದಿ ದಾಸೋಹ ಮಾಡ್ತಿರ್ತಿದ್ರಾಗ ಕೇಳಿದ್ ನಾವು. ದಾಸೋಹ ನಾವೆಲ್ಲಿ ಮಾಡ್ತೀವಿ? ನಮಗೆ ಈಗ ಹೆಂಗೆ ಮಾಡಕ್ಕೆ ಬರ್ತೈತೆ ಅಂತ. ಮತ್ತು ಬಸವ ತತ್ವ ಪಾಲನೆ ಮಾಡೋಕೆ ಹೊಂಟಿರೋದಿಲ್ಲ ಅಂತ ಮುಟ್ಟಾಳ್ರತ್ತೀರಿ ನೀವೆಲ್ಲ. ಬಸವಣ್ಣನ ಹೆಸರು ಹೇಳ್ಕೊಂಡು ಬಸವಣ್ಣವ್ರ ಹೆಸರು ಕೆಡ್ಸಕ್ಕೆ ಹೊಂಟಂಥ ಮೂರ್ಖರದಿರಿ ನೀವು ಅಂತ ಹೇಳಿ. ಬಸವಣ್ಣವ್ರು ಹೇಳ್ಯಾರಿಲ್ಲ ದಾಸೋಹ ಮಾಡ್ಬೇಕು ದಿನಾಲು ಅಂತ. ಯಾಕೆ ಮಾಡೋದಿಲ್ಲಪ್ಪ ನೀವು? ಬಸವಣ್ಣವ್ರು ಕಾಯ್ಕ ಮಾಡ್ಬೇಕಂತ ಹೇಳ್ಯಾರ, ನೀವು ಕುಂತು ಉಣ್ತೀರಿ. ಕಾಯ್ಕ ಹೆಂಗೆ ಆಗೋದಿಲ್ಲ. ಬಸವಣ್ಣವ್ರ ಸಮಾನತೆಯನ್ನು ಹೇಳ್ಯಾರ. ನಾ ಅವ್ರಿಗೆ ಕೇಳಿದೆ, ಮಕ್ಕಳು ಮರಿ ಎಸ್ ಅದಾವ ಅಂತ ಕೇಳಿದೆ. ಅಣ್ಣ ನನಗೆ 3 ಮಕ್ಕಳು ಅದಾವ್ರಿ, ನನಗೆ 2 ಅದಾವ್ರಿ, ಒಬ್ಬ 4 ಅದಾವಂದ. ಮದುವೆ ಆಗ್ಯಾವ್ರಿ, ಎಲ್ಲರೂ ಮದುವೆ ಆಗಿ ಮೊಮ್ಮಕ್ಕಳು ಅದಾವ್ರಿ ಮನ್ಯಾಗ. ಹಾಗಾದ್ರೆ ಬಸವಣ್ಣವ್ರ ತತ್ವದ ಪ್ರಕಾರ ಎಷ್ಟು ಮಂದಿ ಮಕ್ಕಳು ಮದುವೆ ಮಾಡಿರಿ ಅಂತ. ಎಲ್ಲ ಬಸವ ತತ್ವದ ಪ್ರಕಾರನ ನಾವು ಇದನ್ನು ಮಾಡೀವ್ರಿ. ಹೂವು ಹಾಕಿ ಎಲ್ಲ ಮಾಡೀವಿ. ಅದು ಅಲ್ಲಪ್ಪ ಬಸವ ತತ್ವ.
ಹರಳಯ್ಯ ಮಧುವರ್ಸರ್ ಮಕ್ಕಳು ಮದುವೆ ಮಾಡಿದ್ರಲ್ಲ, ಹಂಗೆ ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿದು ಮಾಡಿರಿ? ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿ ಇಂಥ ಮದುವೆ ಮಾಡಿರಿ ಅಂತ ಪ್ರಸಂಗ ಬಂದಿಲ್ಲ ಬಿಡ್ರಿ. ಯಾಕೆ ಪ್ರಯತ್ನ ಮಾಡಕ್ಕೆ ಬರ್ತಿದ್ದಿಲ್ಲ? ಒಬ್ಬ ಮಾದಾರ ಹರಳಯ್ಯನ ಮಗಳು ಸಿಗ್ತಿದ್ದಿಲ್ಲ ನಿನಗೆ ಸೊಸಿ ಅಂತ ತಗೊಳಕ್ಕೆ? ಇರಲಿಲ್ಲ ಅಂದ್ರೆ ಹರಳಯ್ಯನ ಮಗ ಶೀಲವಂತ ಒಬ್ಬ ಸಿಗ್ತಿದ್ದಿಲ್ಲ ನಿನಗೆ ನಿನ್ನ ಮಗಳು ಕೊಡ್ಲಾಕ? ಬರೀ ಬಾಯಿಂದ ಮಾತಾಡ್ತೀರಿ ನೀವು. ದಯವಿಟ್ಟು ಈ ಬುಡ್ಬುಡಿಕೆಯ ಕೆಲಸ ಬಿಡಿ. ಅವ ಬುಡ್ಬುಡಿಕೆ ಏನು ಹೇಳ್ತಾನೆ, ನಿಂದು ಹಂಗೆ ಆಕೈತಿ, ನಿಂದು ಹಿಂಗೆ ಆಕೈತಿ, ₹1 ಕೊಡುವ ತನ್ನ ಮಕ್ಕಳ. ಅಲ್ಲಿ ನಿನಗೆಲ್ಲ ಇಷ್ಟು ಮುಂದಿನ ತಿಳಿತಂದ್ರೆ ನೀ ಯಾಕೆ ₹1 ಕಡ್ಡಾಡ್ತೀವಪ್ಪ? ಅದಕ್ಕೆ ಇದನ್ನು ಮಾಡಕ್ಕೆ ಹೋಗ್ಬಾರ್ದು. ಇದನ್ನು ಬಿಟ್ಬಿಡ್ರಿ. ಬಿಟ್ಟು ನಿಜವಾದ ಬಸವಣ್ಣವರು ಜೀವನ ಬದುಕತ್ತಲ್ಲ. ನಾ ಸ್ವಾಮಿಗಳಿಗೆ ಕೇಳಿದೆ, ನೀವೇನು ಕಾಯ್ಕ ಮಾಡ್ತೀರಿ ಅಂತ. ಏನಿಲ್ಲ ಕಾಯ್ತಾರ, ಏನಿಲ್ಲ, ಪ್ರಸಾದ ಮಾಡ್ತೀವಿ. ಮಾಡಿಸ್ಬೇಕು. ಪ್ರಸಾದ ಮಾಡಕ್ಕೆ ಹೇಳಿಲ್ಲ ಬಸವಣ್ಣವರು. ಪ್ರಸಾದ ಮಾಡಿಸ್ರಿ ಅಂತ ಹೇಳ್ಯಾರ, ದಾಸೋಹ ಮಾಡಿಸ್ರಿ ಅಂತ ಹೇಳ್ಯಾರ. ಇವ್ರು ತಾವ ಹೊಡಿತಾರೆ. ಅದಕ್ಕೆ ದಯವಿಟ್ಟು ಪೂಜ್ಯರಲ್ಲಿಯೂ ನಾನು ಅವ್ರಿಗೆ ಕೇಳ್ಕೊಂಡೆ, ನೀವು ಕಾಯ್ಕ ಮಾಡಿ. ನಿಜವಾದ ಬಸವ ತತ್ವ ಆಚರಣೆ ಮಾಡುವವ್ರು ನಾವು. ಬರ್ರಿ ನಮ್ಮ ಹೊಲದಾಗ ನಾವು ಹೊಲ ಮಾಡ್ತೀನಿ, ದಿನ ಆಕಳಿ ಸಗಣಿ ತೆಗಿತೀನಿ, ಹಾಲು ಹಿಂಡ್ತೀನಿ, ಸ್ವಾಮಿ ಆಗಿದ್ದರೂ ಸಹಿತ ಎಲ್ಲಕ್ಕೂ ಸೇವಾ ಮಾಡ್ತೀನಿ. ಮಠದಾಗ ನಿತ್ಯ ಪ್ರಸಾದ ಮಾಡಿ ದಿನ 4,000 ಮಂದಿ 6,000 ಮಂದಿ ಪ್ರಸಾದ ಮಾಡ್ತಾರೆ, ದಾಸೋಹ ಮಾಡ್ತೀನಿ ಅಂತ ನಿಮಗೆ ಕೇಳುವ ಅಧಿಕಾರ ನನಗೈತೆ ಅಂತ ಹೇಳಿ. ಇಲ್ಲಿ ನಾನೇ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಕೇಳೋಣ? ಬರ್ರಿ, ನಾ ವರ್ಷ 4 ಲಗ್ನ ಮಾಡಿಸ್ತೀನಿ. ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡವರು ಅಲ್ಲ. ನಾನೇ ಹೇಳ್ತೀನಿ ಭಕ್ತರಿಗೆ, 40% ಭಕ್ತರು ನಮಗೆ ದಲಿತರದಾರ, ನಮ್ಮ ಶಿಷ್ಯರ. ಅವ್ರ ಹುಡುಗಿಯರನ್ನ ಅವ್ರಿಗೆ ಕೊಡಿಸ್ತೀನಿ, ಅವ್ರ ಹುಡುಗಿಯರನ್ನ ಅವ್ರಿಗೆ ಕೊಡಿಸ್ ಲಗ್ನ ಮಾಡಿಸ್ತೀನಿ ನಾನು. ಬರ್ರಿ ನೀವು ಮಾಡಿಸ್ತೀರಿ ನೋಡೋಣ ಬರ್ರಿ ಅಂತ. ನಾವು ಮೊನ್ನೆ ಒಂದು ಮಾಡಿದ್ದೀವಿ ರೀ. ಅವರೇ ಇಬ್ಬರು ಲವ್ ಮಾಡ್ಕೊಂಡು ಬಂದಿದ್ರು, ಅಕ್ಕಿ ಕಾಳು ಒಗೆದು ಕಳಿಸ್ತೀವಿ. ಅದಕ್ಕೆ ದಯವಿಟ್ಟು ಇಂಥದ್ದಕ್ಕೆ ತಾವು ಯಾರೂ ಕಿವಿ ಕೊಡಬಾರ್ದು ಅಂತ ಹೇಳ್ತಾರೆ. ಮಾತಾಡೋದೆಲ್ಲ ಭಾಳ ಐತೆ. ನಾ ಏನೋ ಹೊತ್ತು ತನಕ ಮಾತಾಡ್ತೀನಿ, ಮಾತ್ರ ಬಿಡುವುದಿಲ್ಲ. ನನಗೆ ಈ ವಿಷಯ ಬಂದಿದ್ದೇನಪ್ಪ, ಬಸವಾದಿ ಪ್ರಮಥರನ್ನು ತಪ್ಪಾಗಿ ಅರ್ಥೈಸಿ ಅವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಶರಣರ ಕಾಯಕ, ಶರಣರ ದಾಸೋಹ, ಶರಣರ ಸಮಾನತೆ, ಶರಣರ ಪೂಜೆ, ಶರಣರ ನಿಷ್ಠೆ, ದೇವರಲ್ಲಿ ನಿಷ್ಠೆ. ಎಂಥ ದೇವ್ರಿ? ಪ್ರತಿಯೊಬ್ಬ ಶರಣರಿಗೂ ಸಹಿತ ಆಗಲೇ ನಮ್ಮ ಪೂಜ್ಯರು ಹೇಳಿದರು, ಶಂಕರಾರೂಢ ಸ್ವಾಮಿಗಳು, ಎಲ್ಲ ಶರಣರಿಗೂ ಅವರ ವಚನಗಳ ಅಂಕಿತ ನಾಮ ಅವ್ರ ಮನೆ ದೇವರದವ್ರು. ಬಸವಣ್ಣವ್ರಿಗೆ ಕೂಡಲ ಸಂಗಯ್ಯ ಮಧ್ಯರಾತ್ರಿಯೊಳಗೆ ಕಲ್ಯಾಣ ಬಿಟ್ಟರು. ಈ ಹರಳಯ್ಯ ಮಧುವರಸರ ಮಕ್ಕಳ ಮದುವೆ ಆದ ನಂತರ ಬಿಡುವಂಥ ಪ್ರಸಂಗ ಬಂತು. ಯಾಕೆ ಬಸವಣ್ಣವ್ರಿಗೆ ಹೋಗ್ಬೇಕಂದ್ರೆ ಇಷ್ಟು ದೊಡ್ಡ ನಾಡು ಬಿದ್ದಿತ್ತು, ಹೋಗಲಿಲ್ಲ. ಕೂಡಲ ಸಂಗಮಕ ಯಾಕೆ ಬಂದರಿ? ಇಷ್ಟು ದೇವರದು, ಅವ್ರ ಕುಲದೇವರದು. ಆ ಕುಲದೇವ್ರ ಮೇಲೆ ಇರುವಂಥ ನಿಷ್ಠೆ ಮತ್ತು ಯಾವುದರ ಮೇಲೆ. ಮತ್ತು ಅದೇ ಕೂಡಲ ಸಂಗಪ್ಪಗ ಶಿವ ಅಂತ ಕರೆದ್ರು, ಅದಕ್ಕೆ ದೇವರು ಅಂತ ಕರೆದ್ರು ಎಲ್ಲರೂ. ಸೊಲ್ಲಾಪುರ ಸಿದ್ದರಾಮೇಶ್ವರರಿಗೆ ಅವರು ವಚನಾಂಕಿತ ನೋಡಿದರೆ ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನನ ನನ್ನ ಆರಾಧ್ಯ ಅಂತ ಹೇಳ್ಕೊಂಡ್ರು. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಅಂಕಿತ ಏನಿಟ್ಕೊಂಡ್ಲು ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ವಿಜಾಪುರದವರೇ ಆದಂಥ ಹಾವಿನಾಳ ಕಲ್ಲಯ್ಯನವರು. ನೀವು ಇವತ್ತು ಹಾವಿನಾಳಕ್ಕೆ ಹೋಗ್ರಿ, ಕಲ್ಮೇಶ್ವರ ದೇವಸ್ಥಾನ ಐತಿ ನೋಡ್ರಿ ನೀವು. ಅಲ್ಲಿ ಆ ಊರ ಗ್ರಾಮ ದೇವತೆನ ಅವ್ರದ್ದು ವಚನಾಂಕಿತವಾಗಿತ್ತು. ಎಲ್ಲ 770 ಶರಣರು ಏನು ವಚನ ಬರ್ದಾರ, 700 ಮಂದಿ, ಎಲ್ಲರ ವಚನಾಂಕಿತಗಳು ಸಹಿತ ಅವ್ರ ಮನೆ ದೇವರ, ಅವ್ರ ಗ್ರಾಮ ದೇವರ ಅದಾವ. ಆದ್ದರಿಂದ ಎಲ್ಲ ಶರಣರು ಹಿಂದೂಗಳಾಗಿದ್ದರು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ನೀವು ಅವರನ್ನು ಒಯ್ದು ನಾಸ್ತಿಕರನ್ನಾಗಿ ಮಾಡಬೇಡ್ರಿ ದಯವಿಟ್ಟು. ಯಾವ ಶರಣರು ಅಲ್ಲ, ಪ್ರಾಸಂಗಿಕವಾಗಿ ಒಂದು 4-6 ಮಾತುಗಳು ಬಂದಿರ್ತಾವಂತ. ಈಗ ಶಂಕರಾಚಾರ್ಯರು ಸಹಿತ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರ ಅಂತ ಹೇಳಿ, ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಹೇಳಿದರು. ಹೇಳಿ ಮತ್ತೇನಂದ್ರು, ಒಬ್ಬ ಮುದುಕ 96 ವರ್ಷ ಡುಕ್ರೀಕರಣೆ ಅಂತ ಧಾತು ಪಾಠ ಮಾಡ್ತಿದ್ದ. ಅಲ್ಲೂ 96 ವರ್ಷ ಆಗ್ಯಾವು. ಈಗ ವ್ಯಾಕರಣ ಬಾಯ್ಪಾಠ ಮಾಡಿ ಏನು ಮಾಡ್ಕೊಳವನೇನು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏ ಮೂಢ,
ದೇವ್ರನ್ನ ಸ್ಮರಣೆ ಮಾಡು, ಈಗ ವ್ಯಾಕರಣ ಕಲ್ತಿನ್ನೇನ ಕುಣಿಗೆ ಹೊಂಟಿ ಈಗ ಅಂತ ಹೇಳಿದ ಮಾತೇ ಹೊರತು ಶಂಕರಾಚಾರ್ಯರು ಹಂಗಿದ್ರು ಹಿಂಗಿದ್ರು ಹಿಂಗಲ್ಲ. ಹಂಗೆ ನಮ್ಮ ಶರಣರು ಸಹಿತ ಅಲ್ಲಲ್ಲಿ ಪ್ರಾಸಂಗಿಕವಾದಂಥ ಉಪದೇಶಗಳನ್ನು ಮಾಡಿದಾರ. ಆ ಪ್ರಾಸಂಗಿಕ ಉಪದೇಶಗಳನ್ನು ಸಾರ್ವಕಾಲಿಕ ಸತ್ಯವನ್ನಾಗಿಸುವಂಥ ವ್ಯರ್ಥ ಪ್ರಯತ್ನವನ್ನು ನಮ್ಮ ಪೂಜ್ಯರು ಯಾರೂ ಮಾಡಬಾರ್ದು ಅಂತ ನಾನು ಅವ್ರ ಪಾದಗಳಲ್ಲಿ ಬೇಡಿಕೊಳ್ತೀನಿ. ಆದ್ದರಿಂದ ನಮ್ಮ ಶರಣರು, ಬಸವಣ್ಣವರು ಎಲ್ಲರೂ ಹಿಂದೂಗಳೇ ಅಷ್ಟೇ ಅಲ್ಲ. ನಾನು ಆಗಲೇ ಒಂದು ಮಾತು ಹೇಳ್ತಾ ಅರ್ಧ ಕುಳಿತು ಕರ್ಮ ಸಿದ್ಧಾಂತವನ್ನು ಕುರಿತು, ಪೂರ್ವಜನ್ಮ ಪುನರ್ಜನ್ಮವನ್ನು ಕುರಿತು. ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮ ಒಪ್ಕೊಳ್ತಿದ್ದಿಲ್ರಿ ಅಂತ ಹೇಳಿದ್ರು ಕೆಲವು ಜನ. ನಾನು ಅವ್ರು ಒಪ್ಕೊಂಡದ್ದನ್ನು ಅವ್ರದ್ದು ವಚನ ಹೇಳ್ತೀನಿ ನೋಡ್ರಿ. ಪಿಂಡಜ್ಞಾನ ಸ್ಥಳದಲ್ಲಿ 4ನೇ ವಚನ, ಅಯ್ಯ 7 ಜನ್ಮದಲ್ಲಿ ಶೋಭಕ್ತನಾಗಿ ಬಾರದಿರ್ದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದರೇನಯ್ಯ. ಪ್ರಥಮ ಜನ್ಮಾಂತರದಲ್ಲಿ ಶಿಲಾರ್ಧನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿರಿಸಿಕೊಂಡಿರಯ್ಯ. 1ನೇ ಜನ್ಮದೊಳಗೆ ಬಸವಣ್ಣವರು ಏನಾಗಿದ್ರಂತ? ಶಿಲಾದನೆಂಬ ಗಣೇಶನಾಗಿದ್ರು ಅಂತ ಹೇಳ್ತಾರೆ, ತಾವೇ ಹೇಳ್ತಾರೆ ತಮ್ಮ ವಚನದಲ್ಲಿ. 2ನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿರಿಸಿಕೊಂಡಿರಯ್ಯ. 3ನೆಯ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಪ್ರೇರಕನಾಗಿರಿಸಿ ಆಗಲೆಂದಿರಿಸಿಕೊಂಡಿರಯ್ಯ. 5ನೆಯ ಭವಾಂತರದಲ್ಲಿ ಕಾಲಲೋಚನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಲೆಂದಿರಿಸಿಕೊಂಡಿರಯ್ಯ. 6ನೆಯ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇರಲು ವಾಹನವಾಗಿ ಇರಲಿ ಎಂದು ಇರಿಸಿಕೊಂಡಿರ್ತಿರಯ್ಯ. 7ನೆಯ ಭವಾಂತರದಲ್ಲಿ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಿರಲೆಂದು ಇರಿಸಿಕೊಂಡಿರ್ತಿರಯ್ಯ. ಇದು ಕಾರಣ ಕೂಡಲ ಸಂಗಮ ದೇವ, ನೀವು ಭರಿಸಿದ ಭವಾಂತರದಲ್ಲಿ ನಾನು ಬರುತ್ತಿದ್ದೇನಯ್ಯ ಅಂತ ಬಸವಣ್ಣವರು ತಮ್ಮ 7 ಜನ್ಮಗಳ ಪೂರ್ವ ಜನ್ಮಗಳನ್ನು ಹೇಳಿಕೊಂಡಾರೆ. ಇವೆಲ್ಲ ತಾನು ಜನ್ಮಾಂತರದಿಂದಲೂ ಶಿವನ ಸೇವೆಯಲ್ಲಿ ಬೆಳೆದುಕೊಂಡು ಬಂದಿದ್ದೇನೆ ಅನ್ನುವುದನ್ನು ಸಾಂಕೇತಿಕವಾಗಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಶಿಲಾದ ಅಂದ್ರೆ ನಂದಿಯವನು, ಎಲ್ಲ ಗಣಗಳಿಗೂ ಅಗ್ರಗಣ್ಯ. ಸ್ಕಂದ ಅಂದ್ರೆ ತಾರಕಾಸುರನ ಸಂಹಾರ ಮಾಡಲಿಕ್ಕೆ ಆದಂಥ ಅವತಾರ ಇದು. ನೀಲಲೋಹಿತ ಅಂದ್ರೆ ಗಿರಿಜಾ ವಿವಾಹವನ್ನು ನಿರ್ವಹಿಸಿದಂಥವನು. ಮನೋಹರ ಅಂದ್ರೆ ಶಿವಭಾವ ಪ್ರಚಾರಕನಾಗಿದ್ದ. ಕಾಲಲೋಚನ ಅಂದ್ರೆ ಅಂಧಕಾಸುರನ ವಧೆಗೆ ನೆರವಾದವ. ವೃಷಭ ಅಂದ್ರೆ ಧ್ವಜ ಸ್ವರೂಪಿ ಅಂತ. ಆಮೇಲೆ ಕೊನೆಯದಾಗಿ ಬಸವಣ್ಣನಾಗಿ ನಾನು ಇಟ್ಕೊಂಡಿರಿ ಅಂತ ಅಂದಾನ. ಅಂದ ಮ್ಯಾಗ ಬಸವಣ್ಣವರು ಎಲ್ಲ ನಮ್ಮ ವೇದಗಳನ್ನು ಒಪ್ಕೊಂಡಿದ್ರು, ಪೂರ್ವಜನ್ಮ ಪುನರ್ಜನ್ಮಗಳನ್ನು ಒಪ್ಕೊಂಡಿದ್ರು. ಆದ್ದರಿಂದ ನಾವು ಈ ಸಭೆಗೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಕರೆದಿದ್ದೀವಿ ಅಂತ ಹೇಳ್ತಾ, ನಾವು ಈ ಸಮಾವೇಶಗಳನ್ನು ಎಲ್ಲ ಕಡೆ ಮಾಡೋಣ, ಮತ್ತು ಎಲ್ಲರನ್ನ ಜಾಗೃತಗೊಳಿಸೋಣ. ಯಾರಿಗೆ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ರು ಅವರನ್ನು ತಿದ್ದೋಣ ಅಂತ, ಅದನ್ನು ತಿದ್ದೋಣ ಅಂತ ಹೇಳುವಲ್ಲಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ನಾವು ಮತ್ತೆ ದಯವಿಟ್ಟು ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗಿ, ಅದ್ರ ಜೊತೆಗೆ ನಾನು ಎಲ್ಲ ಪೂಜ್ಯ ಪಾದರಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ನಾನು ಸ್ವಲ್ಪ ಸುಮ್ಮನೆ ನಾನು ನಮ್ಮ ಪರಿವಾರದವ್ರು ಎಲ್ಲರೂ ಒಬ್ಬೊಬ್ಬರು, ನಮ್ಮ ಕಲ್ಯಾಣ ಸ್ವಾಮಿಗಳು ಒಂದು ಕಡೆ ನಮ್ಮ ಅಜ್ಜವರು ಸಿಂಧಿ ಅಜ್ಜವರು, ಆಮೇಲೆ ಮಣ್ಣಿಕೇರಿ ಶ್ರೀಗಳು, ಹಿಂಗೆ ನಾವೊಂದು 10-12 ಮಂದಿ ಆ ಕಡೆ ಎಲ್ಲ ಬರೀ ಫೋನ್ ಮ್ಯಾಗ ಹೇಳಿದಾಗ ಎಲ್ಲ ಪೂಜ್ಯರು ಕೃಪೆ ಮಾಡಿ ಬಂದರು. ಆದ್ದರಿಂದ ಅವರೆಲ್ಲರ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮಹಾತ್ಮರು ಹೋಗ್ತಾರ. ನಮ್ಮ 2-3 ಪೂಜ್ಯರು, ಮನಗೋಳಿ ಅಜ್ಜ, ನಮ್ಮ ಅಜ್ಜ ಅವ ನಮ್ಮ ಕಡೆಯಿಂದನೂ ಬೇಯಿಸ್ಕೋಬೇಕು, ಈ ಗೌಡನ ಕಡೆಯಿಂದನೂ ಅನಿಸ್ಕೋಬೇಕು, ಈ ಅವನ ಕಡೆಯಿಂದ ಸಣ್ಣಾಗೈತಿ ಮೂರ್ತಿ. ಈ ಅವ್ವ ಹಗಲು ರಾತ್ರಿ ಶೆಲೈನ್ ಹಚ್ಕೊಂಡು ಇದ್ರೊಳಗೆ. ಆಮ್ಯಾಗ ಇದೇನು ಬಳಗೈತಿ ನನ್ನ ಹಿಂದೆ ಮುಂದೆ ಇಲ್ಲಿ ಕಾಣಿಸ್ತೈತಿ. ಆಮ್ಯಾಗ ಕೆಲವು ಜನ ಕಳ್ಕೊಂತಾರೆ, ಹಗಲು ರಾತ್ರಿ
ಕಿಶೆದನ್ ರೊಕ್ಕ ಹಾಕಿ, ಇದು ಯಾವುದು ಇದು ಅಲ್ರಿ, ಕೃಪಾ ಪುರುಷದ ಕಂಪನಿದ ಅಲ್ಲಿದು, ಇಲ್ಲಿದ ಇವರ ಎಲ್ಲರೂ ಕೂಡಿ ಹಣ ಹಾಕಿ ಇದನ್ನ ಮಾಡಿದ್ರು. ನೀವೆಲ್ಲರೂ ದೂರದಿಂದನೂ ಬಂದಿರಿ, ಸಮೀಪದಿಂದನೂ ಬಂದಿರಿ, ಬರೇ ಒಂದು ಅಭಿಮಾನಕ್ಕಾಗಿ ಬಂದಿರಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕರ್ದಾರ ಅಂದ್ರೆ ಹೋಗಬೇಕು ಅನ್ನೋ ಅಭಿಮಾನಕ್ಕೆ ಬಂದಿರಿ. ಇಲ್ಲೊಂದಿಬ್ಬರು ಬಂದರು ನೋಡ್ರಿ, ಇವರು ನಮ್ಮ ಶಿಲೆದಾರ್ ಕಂಪನಿನ ಎಲ್ಲ ಇದೆ. ಅವರು ಹಗಲು ರಾತ್ರಿ 15 ದಿವಸ 20 ದಿವಸ ರೀ, 15 ದಿವಸದಾಗ ಹಗಲು ರಾತ್ರಿ ಎಷ್ಟು ಕಟ್ಕೊಟ್ರು ಅಂದ್ರೆ, ಆಮ್ಯಾಗ ಇವ್ರ ಪರಿಚಯದಿಂದ ಅಕ್ಕಪಕ್ಕದೊಳಗೆ ಎಲ್ಲರೂ ಅವರು ನಮ್ದ ಇದು ಮನೆ ಕಾರ್ಯಕ್ರಮ ಐತೆ ನಂಗೆ ನಮ್ಮ ಇವ ದೇವರಿಪ್ಪರಿಗೆ ಬಸನಗೌಡ ಇಲ್ಲಿ ಅದ ನೋಡ್ರಿ, ಬಸನಗೌಡ ಒಬ್ಬನ 150 ಗಾಡಿ ಮಾಡ್ಕೊಂಡು ಬಂದ ನೋಡ್ರಿ ಕಿಶದನ್ ರೊಕ್ಕ ಹಾಕಿ. ಆಮ್ಯಾಗ ಗೌಡ ಕಡೆ ಹೊಳ್ಳು, ಆಮ್ಯಾಗ ಒಬ್ಬಂದಂತ ಅಲ್ಲಪ್ಪ, ಹಿಂಗೆ ಭಾಳ ಮಂದಿ ಅದಾರ, 2 ಗಾಡಿ ಮಾಡ್ಕೊಂಡು ಬಂದವ್ರ, ಕೂಲಿ ಹೋಗೋರು ಸಹಿತ 2 ಗಾಡಿ ಮಾಡ್ಕೊಂಡು ಬಂದಾರ. ನಡ್ರಿ ನಮ್ಮ ಗುರುಗಳದು ಇದಕ್ಕೆ ಹೋಗೋಣ ಅಂತ ತಿಳ್ಕೊಂಡು. ಹಿಂಗೆ ಇವರೆಲ್ಲರೂ ತಮ್ಮ ಕಿಶದನ್ ರೊಕ್ಕ ಮತ್ತು ಕಿಶದನ್ ರೊಕ್ಕ ಹಾಕಿ ನಮ್ಮ ಕಡೆಯಿಂದ ಬೇಸ್ಕೋಬೇಕು ಇವ್ರ ದಿನ, ಹೌದಲ್ಲ ಗೌಡ? ಹಾಂ, ಬೇಸ್ಕೋಬೇಕು. ಮತ್ತು ನಮ್ಮ ಪೂಜ್ಯರು ಶಂಕರಾರೂಢ ಸ್ವಾಮಿಗಳು ಅವರು ಎಂದೂ ಮನುಷ್ಯ ಈ ಧೈರ್ಯ ಮಾಡಿದವಲ್ಲ, ಆ ಪುಣ್ಯಾತ್ಮ ಎಷ್ಟು ಧೈರ್ಯ ಮಾಡಿದ ಅಂತಂದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತೈತೆ ಆ ಧೈರ್ಯ. ಅದಕ್ಕೆ ಈ ಎಲ್ಲ ಪೂಜ್ಯರು ಮತ್ತು ಈ ನಮ್ಮ ಹಿರಿಯರ ಬಳಗ ಒಂದು 15-20 ಮಂದಿನ ಆದ್ರೆ ಇವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇಲ್ಲೊಂದಿಬ್ಬರು 3 ಬಂದಂತಾರೆ ನೋಡಿ. ಆ ರವಿಕಾಂತ್ ಅವರು, ಇದೆಲ್ಲ ದೊಡ್ಡ ಬಳಗ ಐತಿ. ಎಲ್ಲ ನಮ್ಮ ಅಪ್ಪು ಇಲ್ಲಿ ಇವ ಮೊದಲು ಒಂದರ ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡಿದ. ಕೆಲವು ಮಂದಿಗೆ ದೂರ ನಿಂತು ಮಜಾ ನೋಡೋ ಚಟ ಇರ್ತೈತೆ, ಹೌದಿಲ್ಲ? ಅದ ನಮ್ಮ ಗುರ್ಲಿಂಗಪ್ಪ ಅಂತ ಹೇಳಿದ್ನಲ್ಲ, ಎಲ್ಲೇ ನಮ್ಮ ಗುರ್ಲಿಂಗಪ್ಪ ಇಲ್ಲೇ ಅದ, ಗುರ್ಲಿಂಗಪ್ಪ ಅದಾನ, ಸುರೇಶ್ ಬಿರಾದರ್ ಅವ್ರು ಅದಾರ, ಎಲ್ಲಿ ಅದಾವ ನಮ್ಮ ಗೌಡಿ ಇನ್ನೊಬ್ಬ ಇಲ್ಲೇ ಅದಲ್ಲ ಗೌಡಿ, ಇಲ್ಲೇ ಅದ, ಇನ್ನೂ ಭಾಳ ಮಂದಿ ಅದಾರೆ. ಇನ್ನೊಬ್ಬ ಗೌಡಿ ಇಲ್ಲೇ ಅದ, ಯೋಗೇಶ್ವರ ಅಮ್ಮತ್ರ ಅದಾಳ. ಕೊಳಕೂರು ಗೌಡ ಇಲ್ಲ ನಾನು. ಇವ ಕೊಳಕೂರು ಗೌಡ ಎಲ್ಲಿ ನಿಂದಿರ್ತೈತಲ್ಲ ನಾ ಅದೇನೆ. ನಾವು ಇವೊಬ್ಬವ ಎಲ್ಲಿ ನಿಂದಿರ್ತೈತಿ ರೀ, ನಿಂದಲ್ರಿ ನೋಡು ಅಂತಿದ್ದಿಲ್ಲ. ಇವ ಕೊಳಕೂರು ಗೌಡ ಏನೊಂದು 3 ಲಕ್ಷ ಕಡಿಮೆ ನೀವು ಮಾಡ್ರಿ, ನಾ ಅದೇನು ನೋಡ್ತೀನಂತ. ಹಿಂಗೆ ಎಲ್ಲರೂ ಯಾರೂ 1000-2000 ಹಾಕಿದವ್ರಿಲ್ರಿ, ಲಕ್ಷಗಟ್ಟಲೆ ಹಾಕ್ಯಾರ. ಹಾಕಿ ಆಮ್ಯಾಗ ಈ ಮಂದಿ ಉಳಿದವ್ರು ನೀವೇನದಿರಲ್ಲ, ಊಟಕ್ಕೆ 1 ರೂಪಾಯಿದೇನು ಖರೀದಿ ಮಾಡ್ಕೊಂಡು ಬಂದಿಲ್ಲ. ಎಲ್ಲ ಈ ನಮ್ಮ ಜಮಖಂಡಿ ತಾಲೂಕಿನ ಮಂದಿ ಎಲ್ಲ ಊರವರು 1-2 ಕಿಲೋ ಬುಂದೆ ಮಾಡ್ಕೊಂಡು ಬಂದಾರ. ಆಮ್ಯಾಗ ಒಬ್ಬರು ಎಣ್ಣೆ ಡಬ್ಬಿ ಕೊಟ್ಟರು, ನಮ್ಮ ಗಲಗಲಿ ಶೆಟ್ಟಿ ಒಬ್ಬ, ಹಾಂ ಚಿಕ್ಕಲ್ಕಿ ಅವರು, ಎಲ್ಲ ಊರವರು ನೀವು ಮಾಡ್ಕೊಂಡು ಬಂದಿರಿ. ಬರೇ ಕೊಟ್ಟು ಕುಂತಿಲ್ಲ, ನೀವು ಬಂದಿರಿ. ನಾವು ಕೊಡಲಿಲ್ಲ ಅಂದ್ರೆ ನಡೀತೈತಿ, ನೀವು ಬರಲಿಲ್ಲ ಅಂದ್ರೆ ಹೆಂಗಾಗೋದು? ಆಯ್ಕೆ ಕೊಟ್ರು ನಮ್ಮ ಇವ ಜಮಖಂಡಿ ಅವರು. ಆಮ್ಯಾಗ ನಮ್ಮ ಡಾಕ್ಟರ್ ಅದಾನ ಚಂದ್ರಶೇಖರ್ ಅಂತ, ಅವ್ರ ಅಣ್ಣ ತಮ್ಮ ಕೂಡಿ. ಬಬಲೇಶ್ವರದವರು ನೋಡ್ರಪ್ಪ, ಹಗಲು ರಾತ್ರಿ ದುಡ್ದಿರಿ, ಮತ್ತೆ ನೀವು ಏನೇನೋ ಕೊಟ್ರಿ, ನಿಮ್ಗೇನು ಅನ್ನೋದು ನೀವೇನು ಉಪಕಾರ ಮಾಡಿಲ್ಲ, ನಾವೇ ನಿಮ್ಮ ಊರಿಗೆ ಬಂದೀವಿ. ಇದು ಎಲ್ಲ ನಮ್ಮನ್ನ ಸಂಭಾಳಿಸೋ ಜವಾಬ್ದಾರಿ ನಿಮ್ಮದೈತಿ. ಆದ್ರಿಂದ ಬಬಲೇಶ್ವರ ಅವ್ರಿಗೆ ನಾವು ಧನ್ಯವಾದ ಹೇಳಂಗಿಲ್ಲ, ಯಾಕಂದ್ರೆ ಅವರು ಹೋಸ್ಟು, ನಾವು ಗೆಸ್ಟು. ಹೋಸ್ಟ್ ಅಂದ್ರೆ ಏನಪ್ಪ, ಅವ್ರು ಯಜಮಾನ್ರು ಅವರು. ಆದ್ರಿಂದ ಆ ಯಜಮಾನಿಗೆ ಧನ್ಯವಾದ ಹೇಳಕ್ಕಲ್ಲ, ನಮ್ಮ ಅರ್ಜುನ್ ಜೊತೆ ನಾನೇ ಹೇಳಿದ್ದೇನೆ ಅಂತ ಅನ್ನೋದು ನೀನೇ ಹೇಳ. ಹಾರ ಹಾಕ್ಬೇಡಿ ನಿಂದ್ರು ನೋಡ್ರಿ. ಬೀಳಿಗೆ ಅವರು ಕಂಡಾಪ್ಟಿ ಮಂದಿ, ಇವ್ರು ಗದಗಿನವ್ರು ಬಂದಾರ ನೋಡ್ರಿ, ಇವ್ರು ಗೌಡ್ರು. ಈ ಅಲ್ಲಿ ದೊಡ್ಡ ಲೀಡರ್ ಅದಾರ ಇವರೆಲ್ಲ, ಈ ಗದಗಿನ ಮಂದಿ ಗದಗಿನಿಂದ ಬಂದಾರ ಅವರು. ಆಮೇಲೆ ಮಹಾರಾಷ್ಟ್ರದಿಂದ ಬಂದಾರ ನಮ್ಮ ಸುಂದರ ನಮ್ಮ ಸ್ವಾಮೀಜಿಯವ್ರ ಟೀಮ್ನ ಬಂದೈತಿ ಮಹಾರಾಷ್ಟ್ರದಿಂದ. ಆಮೇಲೆ ಶಂಕರ ಶಿವಾಚಾರ್ಯ ಸ್ವಾಮಿಗಳು ಮನೆಯವ್ರದಾರ, ಶ್ರೀಕಂಠ ಶಿವಾಚಾರ್ಯರು ಮತ್ತು ಇವ್ರು ಬಂದ. ಸರ್ರಿ ಇನ್ನು ಸರ್ರಿ ನಾ ಸೂಚನೆ ಬಂತೀನಿ ಸರ್ರಿ, ಇಷ್ಟೊತ್ತನ ಎಲ್ಲ ಪಾರಾಗೈತಿ. ಮತ್ತಿನ್ನು ಕೆಲವು ಮಂದಿ ಆ ಹಿಂದೆ ಈ ಒಂದು ಮಹತ್ವದ ಮಾತು ಹೇಳ್ತೀನಿ, ಅಲ್ಲಿ ಹಿಂದೆ ಕುರ್ಚಿಗಳು ಖಾಲಿ ಇತ್ತು, ಇಲ್ಲಿ ಮುಂದೆ ಮಂದಿತ್ತು. ಇನ್ನು ಏನು ನಾಳೆಗೆ ಯಾರ ಹಿಂದಿನ ಖಾಲಿ ಕುರ್ಚಿ ತಗೊಂಡು ಫೋಟೋ ತೋರಿಸೋ ಪೈಕಿ ಅದಾರ.
ಯಾಕಂದ್ರೆ ಇದ್ರ ಬಿಸಿಲಿರೋದ್ರಿಂದ ಅದು ಕಾಣಂಗಿಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಮುಂದೆ ಬಂದ್ರಿ, ಮುಂದೆ ಕೂತ್ರಿ, ಮಗ್ಗಲ್ ನಿಂತ್ರಿ. ಆದ್ರಿಂದ ಜನರಿಗೇನು ಕಡಿಮೆ ಇರಲಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಪೊಲೀಸ್ ವಿಭಾಗದವರು ಬಹಳ ತುಂಬ ಸಹಕಾರ್ಯ ಮಾಡಿದರು. ಎಲ್ಲ ಇಲಾಖೆಯವರು ಸಹಕಾರ್ಯ ಮಾಡಿದ್ರು. ಯಾವ ನೀನು ಇದ್ದೇನೆ ಇದ್ರಾಗ? ಇದ್ಲವ ನಮ್ಮ ಇಂದಿರಾ ಗಾಂಧಿ ರೀತಿ ಅಮ್ಮ. ಈ ಅಮ್ಮನಿಗೆ ಹೆಂಗೆ ದೊಡ್ಡದು ಈ ಅವ್ವಗಳು ಒಂದು 20-30 ಮಂದಿ ಅವ್ವಗಳು ನಮ್ಮ ಮ್ಯಾಗ ಕೃಪಾ ಮಾಡಿ. ನಮ್ಮ ಅವ್ವಗಳು ಅವ್ರು ಎಲ್ಲರೂ, ನಾ ಎಲ್ಲರಿಗೆ ನಮ್ಮ ಅವ್ವನ ಅಂತೇನೆ ಅವರಿಗೆ. ಈ ಅವ್ವಗಳೆಲ್ಲರೂ ಬಂದರು, ಅಜ್ಜಗಳೆಲ್ಲರೂ ಬಂದರು. ಆದ್ದರಿಂದ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದ. ಯಾರ ಹೆಸರು ಉಳಿದಿತ್ತಂದ್ರೆ ಕ್ಷಮಿಸ್ಬೇಕು. ಇಲ್ಲಿವರೆಗೆ ಹೇಳ್ತೀನಿ ಯಾಕೆ ಕಾಪ್ ಮಾಡ್ಕೋತಾನೆ. ಇಲ್ಲಿವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನೋಡ್ರಿ ಸರ್ವ ಎಲ್ಲ ಪರಮ ಪೂಜ್ಯರಿಗೆ ಹಾಗೆ ರಾಜಕೀಯ ಎಲ್ಲ ದುರೇಂದ್ರಿಗೆ ನಮ್ಮ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು. ನಿಂದ್ರಿ ಹೇಳ್ತೇವೆ ಟ್ಯಾಕ್ ಕಾಪ್ ಮಾಡ್ಕೋತಾರೆ. ಹೀಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಸಮೂಹ ಮಾಧ್ಯಮದ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ, ಹಾಗೆ ಪೊಲೀಸ್ ಇಲಾಖೆಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ, ಆರೋಗ್ಯ ಇಲಾಖೆಯವರಿಗೆ ನೀವು ಮಾಡಿ ಬ್ಯಾಡ್ರಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಧನ್ಯವಾದಗಳು ಹೇಳುತ್ತಾ, ಎಲ್ಲ ಪರಮ ಪೂಜ್ಯರಿಗೆ ಶಾರದಾ ಶಾಲೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಪೂಜ್ಯರು ಸ್ವಾಮೀಜಿಯವರು ಎಲ್ಲರೂ ಆ ಪ್ರಸಾದವನ್ನು ಮಾಡ್ಕೋಬೇಕು. ಹಾಗೆ ರಾಜಕೀಯ ಎಲ್ಲ ಹಿರಿಯರು ಹಾಗೆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲಿ ಕಾರ್ಯಕ್ರಮ ಮಾಡ್ಬೇಕನ್ನೋದು ಅಪ್ಪೋರು ಈ ವೇದಿಕೆ ಮುಖಾಂತರ ಹೇಳೋದಿಲ್ಲ, ಅದನ್ನು ನಿಮ್ಮನ್ನು ಕರೆಸಿ ಮತ್ತೊಮ್ಮೆ 2ನೇ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರ ಅನ್ನುವಂಥ ಮಾತನ್ನು ತಿಳಿಸಿ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಗುರು ಹಿರಿಯರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ, ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಏನು ಬೈಕ್ ಆಗಿರ್ಬೋದು, ಕ್ರೂಸರ್ ಆಗಿರ್ಬೋದು, ಬೇರೆ ಬೇರೆ ಕಾರ್ ಇರ್ಬೋದು, ಬಸ್ ಇರ್ಬೋದು, ಅವರೆಲ್ಲ ನಿಧಾನವಾಗಿ ನಿಮ್ಮ ಊರನ್ನು ಮುಟ್ಟಬೇಕು ಅನ್ನುವಂಥ ಅಪೇಕ್ಷೆ ಪೂಜ್ಯರ ಅಪೇಕ್ಷೆ ಇದೆ. ಅದಕ್ಕೆ ಯಾರು ಅವಸರ ಮಾಡಬೇಡ್ರಿ. ಯಾರ ಪ್ರಸಾದವನ್ನು ಮಾಡಿಲ್ಲ ಅವ್ರು ನಿಧಾನವಾಗಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ರಿ. ಮತ್ತೆ ಹಾಗೆ ಮುದ್ದೇಬಿಹಾಳ ಮತಕ್ಷೇತ್ರದ ನಡಹಳ್ಳಿ ಅವರು ಗಾಡಿಗಳನ್ನು ಕಳಿಸಿದ್ರಂತ ಅವರಿಗೆ ನಾವು ಧನ್ಯವಾದಗಳು ಹೇಳುತ್ತಾ, ವಿಜಯಪುರ ಜಿಲ್ಲೆಯ ಎಲ್ಲ ಮುಖಂಡರಿಗೆ, ಬಬಲೇಶ್ವರ ಮತಕ್ಷೇತ್ರದ ಎಲ್ಲ ಮುಖಂಡರಿಗೆ ಮತ್ತು ಬಬಲೇಶ್ವರ ಮಹಾಜನತೆಗೆ ಕೋಟಿ ಕೋಟಿ ನಮ್ಮ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ, ಈ ಬಬಲೇಶ್ವರ ಪಟ್ಟಣ ಯಾವಾಗ ಏನೇನು ಕಾರ್ಯಕ್ರಮ ಮಾಡ್ತತಿ ಇತಿಹಾಸವನ್ನು ಬರೆಯುವಂತ ಈ ಊರು ಯಾವ್ದಾದ್ರೂ ಇದ್ರೆ ಈ ಜಿಲ್ಲೆಯಲ್ಲಿ ಬಬಲೇಶ್ವರ ಊರು. ನೋಡ್ರಪ್ಪ, ಯಾವಾಗಲೂ ಹೆಣ್ಮಕ್ಳಿಗೆ ಫಸ್ಟ್ ಅಂತ ಓಡಿದವ್ರಿಗೆ ಅಕ್ಕನ ಬಳಗದವ್ರು ಬಿಡ್ರಿಪ್ಪ, ಅವ್ರು ಪ್ರಸಾದ ಮಾಡಿ ರೊಟ್ಟಿ ಮಾಡ್ಬೇಕು ಮನ್ಯಾಗ. ಅದಕ್ಕೆ ಒಂದೊಂದು ಈ ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಅಖಂಡ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಬಹಳಷ್ಟು ಜನ ಅಪ್ಪೋರ ಅಭಿಮಾನಿಗಳು ಬಂದಿರಿ. ಎಲ್ಲರೂ ಗಾಡಿ ಕಳಿಸಿರಿ. ಒಬ್ರೊಬ್ರ ಹೆಸರು ಹೇಳೋದು ಬೇಡ, ಮತ್ತೆ ಬೇಜಾರು ಮಾಡ್ಕೋತೀರಿ. ಎಲ್ಲರಿಗೆ ಕೋಟಿ 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 ಧನ್ಯವಾದಗಳು. ಅದರಾಗ ಮತ್ತೆ ಬಬಲೇಶ್ವರದ ಬರಿಕೊಡ್ರ ದೇವರ ಆಶೀರ್ವಾದ. ಬಬಲೇಶ್ವರದ ಜನರಿಗೆ ಮೈಕ್ ಬಿಟ್ಟು ಬರೋದಿಲ್ಲ, ಇವತ್ತು ಇಲ್ಲಿ ಇಡ್ತೇವೆ.